ರತ್ನಗಿರಿ ಎಂಬುದೊಂದು ರಾಜ್ಯ. ಆ ರಾಜ್ಯವನ್ನು ರತ್ನವರ್ಮನೆಂಬ ರಾಜ ಆಳುತ್ತಿದ್ದನು. ದೇಶ ಸುಭಿಕ್ಷವಾಗಿತ್ತು. ಯಥಾ ರಾಜ ತಥಾ ಪ್ರಜಾ ಎಂಬ ಸಮತೋಲನದಲ್ಲಿ ಪ್ರಜೆಗಳು ಸುಖ ಶಾಂತಿಯಿಂದ ಇದ್ದರು. ಹೀಗೆ ಅದೊಂದು ದಿನ ರಾಜ ಬೇಟೆಗೆಂದು ನಗರದಾಚೆಯ ಕಾಡಿಗೆ ತನ್ನ ಸಿಬ್ಬಂದಿಯೊಂದಿಗೆ ಹೋದನು. ಇಡೀ ದಿನ ಕಾಡಿನಲ್ಲಿ ಸಂಚರಿಸಿ ಬೇಟೆಯಾಡಿ ಬಳಲಿದನು. ವಿಶ್ರಾಂತಿಗಾಗಿ ಜಾಗವನ್ನರಿಸುತ್ತಾ ಬರುವಲ್ಲಿ ಕಾಡಿನಂಚಿನಲ್ಲಿ ಒಂದು ತೋಟ ಗೋಚರಿಸಿತು. ತೋಟವೆಂದ ಮೇಲೆ ಅಲ್ಲಿ ನೀರು, ಹಣ್ಣು, ಹಂಪಲು ಸಿಗುವುದೆಂದು ರಾಜನು ಆ ತೋಟದತ್ತ ಸಾಗಿದನು. ರಾಜನು ತೋಟಕ್ಕೆ ಪ್ರವೇಶಿಸಿದನು. ಅಲ್ಲಿದ್ದ ವೃದ್ಧ ರೈತನು ರಾಜನನ್ನು ಆತನ ವಿಶೇಷ ಉಡುಗೆ ತೊಡುಗೆಗಳಿಂದಲೇ ಗುರುತಿಸಿ ಗೌರವದಿಂದ ಬರಮಾಡಿಕೊಂಡು ಕಲ್ಲು ಬೆಂಚಿನ ಮೇಲೆ ತನ್ನ ರುಮಾಲನ್ನೇ ಬಿಚ್ಚಿ ಹಾಸಿ ರಾಜನಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿಕೊಟ್ಟನು. ರಾಜನು ಬಿಸಿಲಿನ ತಾಪಕ್ಕೆ ಆಯಾಸವಾದದ್ದು ಆ ವೃದ್ಧ ರೈತನಿಗೆ ಅರಿವಾಯಿತು. ತೆಂಗಿನ ಮರಗಳಿಂದ ಎಳೆನೀರನ್ನು ಇಳಿಸಿ ರಾಜನಿಗೆ ನೀಡಿ ಆತನ ಬಾಯಾರಿಕೆಯನ್ನು ತಣಿಸಿದನು. ಆಹಾ, ಎಷ್ಟು ತಂಪಾದ ಸಿಹಿಯಾದ ಎಳೆನೀರು ಎಂದು ತೃಪ್ತಿಯಿಂದ ರಾಜನು ಮನಸಾರೆ ಎಳೆನೀರನ್ನು ಕುಡಿದನು. ಆತನ ಆಯಾಸವೆಲ್ಲ ನೀಗಿತು. ರಾಜನು ಕೃತಜ್ಞತೆಯಿಂದ ವೃದ್ಧನನ್ನು ನೋಡಿ, ಅಯ್ಯ, ನೀನಿತ್ತ ಎಳೆನೀರಿನಿಂದ ನನ್ನ ಆಯಾಸವೆಲ್ಲ ನೀಗಿತು ಎಂದು ಹೇಳಿ ಹೊರಡುವಾಗ ಆತನನ್ನು ನೋಡಿ, ನಿನ್ನ ವಯಸ್ಸೆಷ್ಟು ಎಂದು ಕೇಳುತ್ತಾನೆ. ಆಗ ವೃದ್ಧನು 80ರ ಮೇಲಿರಬೇಕು ಸ್ವಾಮಿ ಎನ್ನುತ್ತಾನೆ. ಆಗ ರಾಜನಿಂದ, ಅಲ್ಲಪ್ಪ, ಈ ವಯಸ್ಸಿನಲ್ಲೂ ನೀನು ತೋಟದ ಕೆಲಸ ಮಾಡುತ್ತಾ ಹೊಸ ಹೊಸ ತೆಂಗಿನ ಸಸಿಗಳನ್ನು ನೆಡುತ್ತಿರುವೆಯಲ್ಲ, ಇವೆಲ್ಲ ಬೆಳೆದು ಹೂ ಬಿಟ್ಟು ಕಾಯಾಗುವವರೆಗೂ ನೀನು ಬದುಕಿರುವೆಯಾ? ಈ ನಿನ್ನ ಪ್ರಯತ್ನ ವ್ಯರ್ಥವಲ್ಲವೇ ಎಂದನು. ಆಗ ರೈತನು, ಸ್ವಾಮಿ, ನನ್ನ ತಾತ ಮುತ್ತಾತಂದಿರು ನೆಟ್ಟ ತೆಂಗಿನ ಮರಗಳ ಫಲವನ್ನು ನಾನು ಅನುಭವಿಸುತ್ತಿರುವೆ. ನಾನು ನೆಟ್ಟ ತೆಂಗಿನ ಸಸಿಗಳು ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಫಲವನ್ನು ನೀಡುತ್ತವೆ. ಇದು ನಮ್ಮ ಕೃಷಿಕರ ಸಂಪ್ರದಾಯ ಸ್ವಾಮಿ. ನಾವು ನಮ್ಮ ಹಿರಿಯರು ನೀಡಿದ ಫಲವನ್ನು ಕೇವಲ ಅನುಭವಿಸಿ ನಮ್ಮ ಕಿರಿಯರಿಗೆ ಏನನ್ನೂ ಮಾಡದೆ ಹೋದರೆ ದೇವರು ಮೆಚ್ಚುತ್ತಾನೆಯೇ ಗುರುವೇ? ನೀವೇ ಹೇಳಿ. ನಿಮ್ಮ ತಂದೆ ತಾತ ಪಾಲಿಸಿದ ರಾಜ್ಯವನ್ನು ನೀವೀಗ ಅನುಭವಿಸುತ್ತಿರುವಿರಲ್ಲವೇ? ಹಾಗೆಯೇ ನಾನು ನೆಡುತ್ತಿರುವ ಈ ಸಸಿಗಳು ನಮ್ಮ ಮುಂದಿನ ತಲೆಮಾರಿಗೆ ಬುತ್ತಿಯಾಗುತ್ತವೆ ಎಂದನು. ವೃದ್ಧ ರೈತನ ಜಾಣ್ಮೆಯ ಉತ್ತರದಿಂದ ರಾಜನಿಗೆ ಅತೀವ ಸಂತೋಷವಾಯಿತು. ಹೌದು, ನಾವು ನಮ್ಮ ಹಿರಿಯರಿಗೆ ಕೃತಜ್ಞರಾಗಿರಬೇಕು. ನಾವು ದುಡಿದದ್ದು ನನಗೆ ಎಂದು ಆಲೋಚಿಸಿದ್ದಲ್ಲಿ ಸ್ವಾರ್ಥತೆಯು ಸ್ಪಷ್ಟವಾಗಿ ಕಾಣುತ್ತದೆ ಎಂದುಕೊಂಡು ವೃದ್ಧನಿಗೆ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಮರಳಿದನು. ಧನ್ಯವಾದಗಳು ಸ್ನೇಹಿತರೆ.